ನಮಸ್ಕಾರ. ಸದಾನಂದ ಭಾವನೆ ಯೂಟ್ಯೂಬ್ ವಾಹಿನಿಗೆ ಸ್ವಾಗತ. KLE ಆಸ್ಪತ್ರೆ ಬಗ್ಗೆ ಅನೇಕ ವರದಿಗಳನ್ನು ಮಾಡಿದ್ದೇನೆ. ಅಲ್ಲಿ ವೈದ್ಯರ ಬಗ್ಗೆ ವರದಿಯನ್ನು ಮಾಡಿದ್ದೇನೆ. ಅಲ್ಲಿ ಒಳಗೆ ಏನು ನಡೀತಾ ಇದೆ ಅದರ ಬಗ್ಗೆ ವರದಿ ಮಾಡಿದ್ದೇನೆ. ಅದೊಂದು ಪ್ರೈವೇಟ್ ಲಿಮಿಟೆಡ್ ಕಂಪ್ನಿಯಾಗಿದೆ. ಕೋರೆ ಕೈಯಲ್ಲೂ ಏನೂ ಇಲ್ಲ. ಈಗ ಅಮಿತ್ ಕೋರೆ ಚೇರ್ಮನ್ರು, ಪ್ರಭಾಕರ್ ಕೋರೆ ಅವರು ತಿಂಗಳಲ್ಲಿ 1 ಸಲ 2 ಸಲ ರೌಂಡ್ ಹಾಕ್ತಿದ್ರು. ಅವಾಗ ಸ್ವಚ್ಛತಾ ಇತ್ತು, ಈಗ ಸ್ವಚ್ಛತೆ ಇದೆ. ಅದರ ಆಡಳಿತದಲ್ಲಿ ಸ್ವಚ್ಛತೆ ಇಲ್ಲ. ಒಬ್ಬ ಡಾಕ್ಟರ್ ಇನ್ನೊಬ್ಬರು ಡಾಕ್ಟರ್ ಮೇಲೆ ಹವಾಲ್ತಿ ಹಾಕ್ತಾರೆ. ಯಾರು ಸಿಕ್ಕಾಕೊಳ್ಳೋದಿಲ್ಲ, ಯಾರು ಹೆಚ್ಚಿಗೆ ಜವಾಬ್ದಾರಿಯನ್ನು ತೆಗೆದುಕೊಳ್ತಿಲ್ಲ. 12 ಡಿಪಾರ್ಟ್ಮೆಂಟ್ ಹೆಡ್ಗಳು ಅದೇ ಇದೆ. ನಾವು ಸಿಗಬಾರ್ದು, ನಾವು ಬಚಾಗಬಾರ್ದು. ಅದು ರೋಗಿಗಳ ಪರಿಸ್ಥಿತಿ ಭಾಳ ಕಠಿಣ ಇದೆ. 15 ಪುಟಗಳ ಒಂದು ನಮಗೆ ಕಂಪ್ಲೇಂಟ್ ಬಂದಿದೆ. KLE ಆಸ್ಪತ್ರೆ ಕರ್ಮಕಾಂಡ, ಆಶ್ಚರ್ಯಕರದಂಥ ಸುದ್ದಿಗಳಿವೆ. ಇಲ್ಲಿ ಔಷಧಗಳನ್ನು ಯಾವ ರೀತಿ ಪಡಿತಾರೆ, ಹೊರಗೆ ಯಾವ ರೀತಿ ಸಾಧಿಸ್ತಾರೆ, ಮತ್ತು ರಿಟರ್ನ್ ತೆಗೆದುಕೊಳ್ಳುವಂಥ ಹೊತ್ತಿನಲ್ಲಿ ಎಷ್ಟು ದುಡ್ಡು ಕೊಡ್ತಾರೆ, ಇನ್ನು ಒಳಗೆ ಎಕ್ಸ್ರೇ ಆಗಲಿ ಅಥವಾ ಪ್ರತಿಯೊಂದು ಡಿಪಾರ್ಟ್ಮೆಂಟ್, ರಕ್ತ ತಪಾಸಣೆ ಆಗಲಿ ಅಥವಾ ಬಾಡಿ ಫಿಟ್ನೆಸ್ ಸರ್ಟಿಫಿಕೇಟ್ ಆಗಲಿ, ಪ್ರತಿಯೊಂದು ಹಂತದಲ್ಲಿ ಇಲ್ಲಿ ಲೂಟಿ ನಡೆದಿದೆ. ಆ ಲೂಟಿಯಿಂದ KLE ಆಸ್ಪತ್ರೆಗೆ ಕೆಟ್ಟ ಹೆಸರು ಬರ್ತಾಯಿದೆ. ಇದು ಅಮಿತ್ ಕೋರೆ ಯಾಕೆ ರೌಂಡ್ ಆಗ್ತಾಯಿಲ್ಲ? ಯಾಕಂದರೆ ಅಮಿತ್ ಕೋರೆಗೆ ಕೇವಲ ದುಡ್ಡು ಎಲ್ಲಿ ಬರ್ತೈತೆ, ಯಾವ ಫೈಲ್ ದುಡ್ಡಿದೆ ಅದನ್ನಷ್ಟೇ ಸಿಗ್ನೇಚರ್ ಮಾಡ್ಕೊತ ಕೂತಿದ್ದಾರೆ. ಯಾವ ಟೆಂಡರ್ ಇದೆ, ಯಾವ ನಿರ್ದೇಶಕರು ಇದರಲ್ಲಿ ಹಸ್ತಕ್ಷೇಪ ಮಾಡ್ತಾಯಿದ್ದಾರೆ, ಆ ನಿರ್ದೇಶಕನ ಕರೆಸಿ ನೀವು ಇಂಥ ಪ್ರಕರಣದಲ್ಲಿ ಹಸ್ತಕ್ಷೇಪ ಮಾಡಬಾರ್ದು ನೇರವಾಗಿ ಹೇಳ್ತಾಯಿದ್ದಾರೆ. ಪ್ರಭಾಕರ್ ಕೋರೆ ಅವ್ರು ಹಂಗಿರಲಿಲ್ಲ. 100 ಕೋಟಿ ತಿಂದಿದ್ರಂದ್ರೆ 20 ಕೋಟಿ ನಿರ್ದೇಶಕರು ಹಂಚ್ತಿದ್ರು. ಈಗ 100ಕ್ಕೆ 100 ಕೋಟಿ ಅಮಿತ್ ಕೋರೆನ ಮಾಲೀಕ ಆಗ್ತಾಯಿದ್ದಾನೆ. ನಂತರ ಮಲೇಷ್ಯಾದು ಅದು 100 ಕೋಟಿ ಹಗರಣ, ಒಂದು 100 ಕೋಟಿ ಬರ್ತಿತ್ತದು 100 ವಿದ್ಯಾರ್ಥಿಗಳಿಂದ, ಮಲೇಷ್ಯಾ ಸರ್ಕಾರದಿಂದ. ಅದು ನಿಂತು ಹೋಗುವಂಥ ಚಾನ್ಸಸ್ ಭಾಳ ಹೆಚ್ಚಿದೆ. ನಾವು ಹಿಂದೆ ವರದಿ ಮಾಡಿದ್ದೇವೆ. ಈ KLE ಆಸ್ಪತ್ರೆಗೆ ಬರೋಣ. ನಮ್ಮದೇ ಆದಂಥ ಒಬ್ಬ ಸಂಬಂಧಿ 4 ದಿವಸ ಕ್ಯಾನ್ಸರ್ ಒಂದು ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದ್ದರು. KLE ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಏನು ಮಾಡಿದ್ದಾರೆ? ಏನೂ ಮಾಡಲಿಲ್ಲ. ಕೇವಲ ಸಲಾನ್ ಹಚ್ಚಿದ್ದಾರೆ. 4 ದಿವಸ ಕಂಟಿನ್ಯೂ 21 ಸಲಾನ್ ಹಚ್ಚಿದ್ದಾರೆ. ಡಾಕ್ಯುಮೆಂಟ್ ಇದೆ ನಮ್ಮ ಕಡೆಗೆ. ಏನು ಮಾಡಿದ್ದಾರೆ? 35,000 ಬಿಲ್ ಮಾಡಿ ಕಳಿಸಿದ್ದಾರೆ. ಇಂಥ ಹೇಳ್ಕೊತ ಹೋದರೆ ಇಲ್ಲಿ ಕರ್ಮಕಾಂಡ ಬಿಚ್ಚಿಡಬೇಕು. ದಿನಪತ್ರಿಕೆ ಅವರು, TV ಮಾಧ್ಯಮದವರು ಬಿಚ್ಚಿಡಬೇಕಂತ ನಾವು ಕೇಳ್ಕೊತೇವೆ. ಯಾಕಂದರೆ ಇಷ್ಟೊಂದು ದೊಡ್ಡ ಹಗರಣ. ಮತ್ತು ICUದಲ್ಲಿ ಇಡ್ತಾರೆ. ನೇರವಾಗಿ ಏನು ನಡೆದೈತೆ ಯಾರೂ ಹೇಳೋಂಗಿಲ್ಲ. ಒಬ್ಬ ಒಂದು ಹೇಳ್ತಾನೆ, ಒಬ್ಬ ಇನ್ನೊಂದು ಹೇಳ್ತಾನೆ, ಇನ್ನೊಬ್ಬ ಹೇಳ್ತಾನೆ. ನೀವು ಗೌನ್ ಹಾಕ್ಕೊಂಡು ಒಳಗೆ ಹೋದರೆ ಅಲ್ಲಿ ರೋಗಿಯನ್ನು ಮಾತಾಡ್ಸಲಿಕ್ಕೆ ಒಬ್ಬರು ಕೊಡೋದಿಲ್ಲ. ಒಂದು ನರ್ಸ್ ಕೇಳಿದ್ರೆ ಅವರು ಒಬ್ಬ ಹೆಡ್ ಇದ್ದಾನೆ, ಹೋಗಿದ್ದಾರೆ, ಏನು ಬೇರೆ ಕಡೆಗೆ ಹೋಗಿದ್ದಾರೆ, ಸ್ವಲ್ಪ ನಿಲ್ಲಂತ. ಅವ್ನು ಬಂದಂತ ನನ್ನ ಕಡೆ ಇಲ್ಲ, ಇನ್ನೊಬ್ಬ ಹೆಡ್ ಕಡೆ ಇತ್ತು. ಅವನ ಕಡೆ ಇನ್ನೊಬ್ಬರ ಕಡೆ ಹೆಡ್. ಕೇವಲ ತಪ್ಪಿಸ್ಕೊಳ್ತಾ ಇದ್ದಾರೆ. ಯಾರೂ ಪ್ರಾಮಾಣಿಕವಾಗಿ ಎಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇಲ್ಲ. 25-30% ಅಷ್ಟೇ ಪ್ರಾಮಾಣಿಕ ವೈದ್ಯರಿದ್ದಾರೆ. ಅವ್ರ ಮೇಲೆ ಯಾಕೆ ಈಗ ಅಮಿತ್ ಕೋರೆ ಕಣ್ಣಾರಿಸಬಾರ್ದು? ಕೇವಲ ಕಲೆಕ್ಷನ್ದಲ್ಲಿ ನೀವು ದುಡ್ಡು ಮಾಡಿರಿ ಬೇಡ ಅನ್ನಂಗಿಲ್ಲ. ಅದು ರೋಗಿಗಳ ಪರದಾಟೇನು? ಏನೋ ಒಂದು ಅತ್ಯಾಧುನಿಕ ನಿಮ್ಮಲ್ಲಿ ಎಲ್ಲ ಯಂತ್ರೋಪಕರಣಗಳದ ಅಂತ ಬರ್ತಾರೆ. ನಂತರ ದೂಧಗಂಗಾ ಸಕ್ಕರೆ ಕಾರ್ಖಾನೆ, ಅದ್ರ ಹೆಸರನ್ನು ಚಿದಾನಂದ ಕೋರೆ ಸಕ್ಕರೆ ಕಾರ್ಖಾನೆ ಇಟ್ರಲ್ಲ, ಅಲ್ಲಿ ಮೆಂಬರ್ಸು ಅಲ್ಲಿ ಬರ್ತಾರೆ. ಅವ್ರಿಗೆ 25,000 ರೂಪಾಯಿ ಸಬ್ಸಿಡಿ ಇದೆ. ಅಂದರೆ ಅವರೊಂದು ಕಾರ್ಡ್ ತೆಗೆದುಕೊಂಡು, ಮೆಂಬರ್ಶಿಪ್ ಕಾರ್ಡ್ ತೆಗೆದುಕೊಂಡು ಬಂದರೆ, ಅಂದರೆ ಕಬ್ಬು ಏನು ಸಾಗಿಸ್ತಾರೋ ಅದು. ಇಲ್ಲಿ 2-3 ಸಾವಿರ ಖರ್ಚಾಗಿರ್ತೈತೆ. ಅದು ಎಷ್ಟು ಹಚ್ತಾರೆ? 21,000 ಖರ್ಚಾಗಿತ್ತು ಅಂತ ಹೆಚ್ಚುತ್ತಾರೆ. ಅದು ಉಳಿದ ದುಡ್ಡು ಎಲ್ಲಿ ಹೊತ್ತು? 15-20 ಸಾವಿರ ದುಡ್ಡು ಎಲ್ಲಿ ಹೊತ್ತು ಅಂತ ಕೋರೆ ಚಾರಿಟಬಲ್ ಟ್ರಸ್ಟ್ ಅಂತಿದೆ. ಅದು ಭಾಳ ಆಶ್ಚರ್ಯ. ಅದು ಪ್ರಭಾಕರ್ ಕೋರೆಗೂ ಕೂಡ ಗೊತ್ತಿಲ್ಲ ಇದು. ಅಲ್ಲಿ ಏನು ಮಾಡ್ತಾರೆ? ಫ್ರೀಯಾಗಿ ಆಪ್ರೇಷನ್ ಅಂತ ಒಯ್ತಾರೆ. ಫ್ರೀಯಾಗಿ ಆಪ್ರೇಷನ್ ಆದ ನಂತರ 5,000 ಕೊಡು, 10,000 ಕೊಡು. ಮೊದಲೇ ಹೇಳಿಲ್ಲ, ಇಲ್ಲ ಹೇಳಿಕ್ಕೆ ಬರೋದಿಲ್ಲ. ಯಾಕಂದ್ರೆ ಆಪ್ರೇಷನ್ ಯಾವ ರೀತಿ ಐತೆ ಅದು ಆದ ನಂತರ ನಾವು ನಿಮ್ಗೆ ಕೊಡ್ತೇವೆ ಅಂತ. ರಿಸೀಟ್ ಕೆಲವೊಂದು ಕಡೆ ಕೊಡೋಂಗಿಲ್ಲ. 25%, 75% ರಿಸೀಟ್ ಕೊಟ್ಟರೆ ಆ ರಿಸೀಟಲ್ಲಿ ಏನಿರ್ತೈತಿ? ನೀವು ನಮಗೆ ದಾನದ ರೂಪದಲ್ಲಿ 1 ಲಕ್ಷ ಕೊಟ್ಟಿದ್ದೀರಿ, 20,000 ಕೊಟ್ಟಿದ್ದೀರಿ, 5,000 ಕೊಟ್ಟಿದೆ ಅಂತ. ಇಲ್ಲಿ ಪ್ರಭಾಕರ್ ಕೋರೆ ಚಾರಿಟಬಲ್ ಟ್ರಸ್ಟ್ ಇದೆ ಅಂತ ಅಲ್ಲಿ ಹೋಗ್ತಿತ್ತು ಅಂತ. ಆಪರೇಷನ್ ಎಲ್ಲಿ ಮಾಡಿದ್ದು? KLE ಆಸ್ಪತ್ರೆಯಲ್ಲಿ. ಟ್ರಸ್ಟ್ ಇರೋದು ಬಾಜುಕ, ಅಲ್ಲೂ ಕೂಡ ಔಷಧಗಳನ್ನು ಮಾರ್ತಾಯಿದ್ದಾರೆ. ಇನ್ನು ಕೇಂದ್ರ ಸರ್ಕಾರ ಕೊಟ್ಟಂಥ ಔಷಧಗಳು, ರಾಜ್ಯ ಸರ್ಕಾರ ಕೊಟ್ಟಂಥ ಔಷಧಗಳು, ಸಹಾಯ ಸೌಲಭ್ಯಗಳು ಹೇಳಕ್ಕೆ ಹೋದರೆ 2-3 ಗಂಟೆ ಆಗ್ತಿತ್ತು. ಅವು
ಅಲ್ಲಿ ನರಕ ಯಾತನೆಯನ್ನು ಅನುಭವಿಸಿ ನಮಗೆ ಪತ್ರ ಬರೀತಾರೆ, ಫೋನ್ ಮಾಡ್ತಾರೆ. ಸರ್ ನೀವು ಹೇಳೋರು ನೀವು ಒಬ್ಬರೇ, KLE ಆಸ್ಪತ್ರೆ ಕರ್ಮಕಾಂಡವನ್ನು ನೀವೇ. ನಂದು ಹೊರಗೆ ಪಾಪ 8ರಿಂದ 10 ಅಂಗಡಿ ಹಾಕೊಂಡು ಕೊಡ್ತಾರೆ. ಹೊರಗಡೆ ಎಷ್ಟೈತೆ? 2ರಿಂದ 3 ಸಾವಿರ ಬಾಡಿಗೆ ಇದೆ. ಇಲ್ಲಿ ಎಷ್ಟು ಬಾಡಿಗೆ ಇದೆ? 40,000 ಇದೆ. ಅಂದರೆ ಇಲ್ಲೂ ಲೋಟಿ. ಮತ್ತು ಒಂದಕ್ಕೆ ಹೋಗ್ಬೇಕಾದ್ರೆ ಅಲ್ಲಿ ದುಡ್ಡು ಕೊಟ್ಟು ಹೋಗ್ಬೇಕು. ಎಂಥ ಪರಿಸ್ಥಿತಿ ಅದು. ಸೈಕಲ್ ಸ್ಟ್ಯಾಂಡಿಗೆ ದುಡ್ಡು, ರಿಕ್ಷಾ ಸ್ಟ್ಯಾಂಡಿಗೆ ದುಡ್ಡು, ನಂತರ ಅಲ್ಲಿ 2 ವೀಲರ್ಗೆ ದುಡ್ಡು, 4 ವೀಲರ್ಗೆ ದುಡ್ಡು, ಇಷ್ಟೆಲ್ಲ ಲೂಟಿ ಹೊಡೆದು ನೀವು ಯಾವ ಸಾಧನೆಯನ್ನು ಮಾಡ್ತಾಯಿದ್ರಿ? ನನಗನ್ನಿಸ್ತಿದೆ KLE ಆಸ್ಪತ್ರೆ ಒಂದು ಪ್ರೈವೇಟ್ ಲಿಮಿಟೆಡ್ ಕಂಪ್ನಿಯವ್ರು ಕೊಟ್ಟರೆ ಚಲೋ. ಟಾಟಾದವಗೋ ಅಥವಾ ವೀರೇಂದ್ರ ಹೆಗಡೆ ಅಂತವ್ರಿಗೋ ಕೊಟ್ಟರೆ ಭಾಳ ಚಲೋ. ಮಾನನ ಉಳಿತೈತಿ, ಮರ್ಯಾದನ ಉಳಿತೈತಿ. ಈಗ ಒಂದು ಕ್ಯಾನ್ಸರ್ ಪೇಷಂಟ್ನ ಯಥಾಸ್ಥಿತಿಯಲ್ಲಿ ಅವು ಹೇಳ್ತಾನೆ, ನಾನು ಹೆಂಗೆ ಓದಿದ್ರು ಹಂಗೆ ಇದೆ, ಏನೂ ಫರ್ಕಾಗಿಲ್ಲ. ಅದು 4 ದಿವಸದಲ್ಲಿ 35,000 ನನ್ನ ಕಡೆಯಿಂದ ತೊಗೊಂಡಾರ ಅಂತೇಳಿ ಸರ್ಟಿಫಿಕೇಟ್ ಸಹ ಇದೆ. ಇನ್ನು ಯಾರಾದರೂ FIR ಮಾಡ್ಲಿಕ್ಕೆ ಹೋದರೆ ಅಲ್ಲಿ PMC ಪೊಲೀಸ್ ಸ್ಟೇಷನ್ದವರು ಆ ಮುಖ್ಯ ಹೆಡ್ಡನ್ನು ಕರೆಸ್ತಾರೆ, ಅಲ್ಲಿ ರಾಜಿ ಮಾಡಿ ಕಳಿಸ್ತಾರೆ, ಬೆದರಿ ಕಳಿಸ್ತಾರೆ. ಒಂದು ವೇಳೆ ಕೋರ್ಟಿಗೆ ಹೋಯ್ತಂದ್ರೆ ಅಲ್ಲಿ ರಾಜಿ ಮಾಡೋಕ್ಕೆ ಕೂಡ ಕೆಲವೊಂದು ಮಂದಿ ಇದ್ದಾರೆ. ಏನು ಮಾಡೋರು? ಹೀಗಾಗಿ ಪ್ರಭಾಕರ್ ಕೋರೆ ಏನು ಮಾಡ್ತಾರೆ ಅದೆಲ್ಲ ಯಾರೂ FIR ಮಾಡಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲ ಕಡೆಗೆ ಕದಂಬ ಬಾಹು ಇದೆ. ಪ್ರಭಾಕರ್ ಕೋರೆ ಅಂದರೆ 17 ಕಾಲೇಜುಗಳು ಅವ್ರ ಕಡೆ ಇದಾವೆ. ಭಾಳ ಆಶ್ಚರ್ಯದು. ಇನ್ನೊಂದು ಸುದ್ದಿ, ಮಹತ್ವ ಸುದ್ದಿ, ಆ ಟೆಕ್ನಿಕಲ್ ಕಾಲೇಜ್ ಏನಿದೆ ಅದರ ಚಾನ್ಸಲರ್ ಇವರು. ಗೌರವಾನ್ವಿತ ಸದಸ್ಯ ಯಾರ್ದು? KLEದು. ಅದರ ಟೆಕ್ನಿಕಲ್ ಏನು ಕಾಲೇಜ್ಗಳಿದೆ ನೋಡ್ರಿ, ಅಡ್ವರ್ಟೈಸ್ಮೆಂಟ್, ಚಾನ್ಸಲರ್ ಪ್ರಭಾಕರ್ ಕೋರೆ. ಅಂದರೆ ದುಡ್ಡು ಬರೋದು ಏನು 70% ಇದೆ, ಇನ್ನೂ ಪ್ರಭಾಕರ್ ಕೋರೆ ಕೈಯಲ್ಲಿದೆ. 30% ಈಗ ಹಾಲಿ ಚೇರ್ಮನ್ ಕಡೆ ಇದೆ. ಚೇರ್ಮನ್ರು ಒಮ್ಮೆ KLE ಆಸ್ಪತ್ರೆ ಹೋಗಿ ಭೇಟಿ ಕೊಡಬೇಕು. ಇನ್ನು ಟ್ರಸ್ಟ್ ಏನಿದೆಯಲ್ಲ, ಪ್ರಭಾಕರ್ ಕೋರೆ ನಾನು ನಿರಾಳ ಅಂತ ಹೇಳ್ತಾರೆ, ಅದರಲ್ಲಿ ಹೆಸರು ಕೆಡ್ತಾ ಇದ್ದಲ್ಲ ಪ್ರಭಾಕರ್ ಕೋರೆ ಚಾರಿಟಬಲ್ ಟ್ರಸ್ಟ್, ಅಲ್ಲಿ ಹೆಸರು ಕೆಡ್ತಾ ಇದ್ದಲ್ಲ. ಒಮ್ಮೆ ಶ್ರೀದೇವಿ ಬಂದಿದ್ದರು. ಶ್ರೀದೇವಿ ಇಲ್ಲಿ ಕಾರ್ಯಕ್ರಮ ಬಂದಾಗ ಹೇಳ್ತಾರೆ, ನಾನು 10 ಲಕ್ಷ ಬಡ ರೋಗಿಗಳಿಗೆ ನಾನು ಔಷಧ ಕಾಯಿ ಕೊಡ್ತೇನೆ, ಬಂದು ಮುಟ್ತಾ ಇದ್ದೆ ಅಂತ ಕೇಳಿದರು. ಅವ ಪ್ರಭಾಕರ್ ಕೋರೆ ದಂಗಾತು, ಎದ್ದು ನಿಂತು ಹೇಳ್ತಾರೆ, ಹೌದು ಮುಟ್ತಾ ಇದ್ದ. ಯಾರು ಮಾತಾಡೋರಲ್ಲೇ? ಎಲ್ಲ ಇವರ ಮಂದಿ. 2 ದಿವಸ ಹಚ್ಚಿರ್ತಾರೆ ಉಚಿತ ಔಷಧ, ಅಲ್ಲಿ ಟೇಬಲ್ ಹಾಕಿರ್ತಾರೆ ಉಚಿತ ಔಷಧ ಅಂತೇಳಿ. ಇವ್ರು ಹೋದ ನಂತರ ಒಂದೇ ಒಂದು ನಿಮಿಷದಲ್ಲಿ ತೆಗೆದು ಮತ್ತು ಮಾರಾಕಣ್ಣ ಇಟ್ಟಿರ್ತಾರೆ. ಆ ಉಚಿತ ಔಷಧ ಕೈ ಸಿಗಂಗಿಲ್ಲ. ಬೆಡ್ ಬಾಡಿಗೆ ಇಲ್ಲ ಅಂತ ಹೇಳ್ತಾರೆ. ಯಾವುದು ಉಚಿತ? ಅಲ್ಲಿ 100 ರೂಪಾಯಿ ಬೆಡ್ ಬಾಡಿಗೆ ಇದೆ. ನಂತರ ಔಷಧಗಳನ್ನು ಹೊರಗೆ ಬರೆದು ಕೊಡಬಾರ್ದು. ಅಲ್ಲೇ ಕೇವಲ ಸಲಹೆನ ಒಂದು 2-3 ಅಷ್ಟೇ, ಉಳಿದದ್ದೆಲ್ಲ ಹೊರಗೆ ಬರೆದು ಕೊಡ್ತಾರೆ. ಉಚಿತ ಆಸ್ಪತ್ರೆ ಹೆಂಗಾಯ್ತು? ಪ್ರಭಾಕರ್ ಕೋರೆ ಒಮ್ಮೆ 10 ವರ್ಷ ಹಿಂದೆ ಪ್ರೆಸ್ ಮೀಟ್ ಮಾಡಿದರು, ರೋಗಿಗಳ ಜೊತೆ ಇಬ್ಬರಿಗೆ ನಾವು ಊಟ ಕೊಡ್ತೇವೆ ಅಂತ. ಈಗ ಒಬ್ಬರಿಗೆ ಊಟ ಕೊಡ್ತಾರೆ. ಅದು ಕಳಪೆ ಮಟ್ಟದ್ದಿದೆ. ಅದು ಯಾರು ಪರಿಶೀಲನೆ ಮಾಡೋರು? ಅದನ್ನ ಯಾರು ಟೆಂಡರ್ ನೋಡೋರು? ದುಡ್ಡು ಕೊಟ್ಟರೆ ಸಾಕು, ಇವರು ಟೆಂಡರ್ ಪಾಸ್, ಮತ್ತು ತಮ್ಮ ಮಂದಿಗೆ ಟೆಂಡರ್ ಇರಲಿ. KLE ಕರ್ಮಕಾಂಡ ಎಷ್ಟು ಹೇಳಿದಷ್ಟು ಕಡಿಮೆ ಇದೆ. ಇನ್ನೊಂದು ವಿಡಿಯೋದಲ್ಲಿ ಸಮಗ್ರವಂಥ ಕರ್ಮಕಾಂಡ ಯಾರ್ಯಾರು ಎಷ್ಟೆಷ್ಟು ಪರ್ಸೆಂಟೇಜ್ ಹೋಗ್ತೈತೆ, ಇಲ್ಲಿ ಪ್ರೈವೇಟ್ದವ್ರು ಯಾವ ರೀತಿ ಲೂಟಿ ಹೊಡಿತಾಯಿದ್ದಾರೆ, ಆ ಲೂಟಿಯಿಂದ ಪ್ರಭಾಕರ್ ಕೋರೆಗೆ ಎಷ್ಟು ಹೋಗ್ತೈತೆ, KLE ಆಸ್ಪತ್ರೆಗೆ ಎಷ್ಟು ಹೋಗ್ತಿದೆ, ತಾವೆಷ್ಟು ತಗೋತಾರೆ, ಔಷಧಗಳನ್ನು ಯಾವ ರೀತಿ ಮಾರ್ತಾರೆ, ಯಾವ ರೀತಿ ಉಚಿತವಾಗಿ ತಂದು ಔಷಧ ಮಾರ್ತಾರೆ. ಏನು ಪ್ರಧಾನಮಂತ್ರಿ ಜನರಿಕ್ ಔಷಧ ಅಂಗಡಿ ಇದೆ, ಮೊದಲು ಒಳಗಿತ್ತು, ಈ ಕಂಪೌಂಡ್ ಹೊರಗಡೆ ಅದು ಮೂಲೆಯಲ್ಲಿ ಇದೇ ಕಂಟೆಂಟ್ ಇರ್ತೈತೆ. ಅದು ಇದು ಬೇಡ, ಇಲ್ಲೇ ತೆಗೆದುಕೊಂಡು ಬಾ, ಒನ್ನೆಸ್ಸಲ್ಲೇ ತೆಗೆದುಕೊಂಡು ಬಾ. ಯಾಕೆ? ಅದೇ ಕಂಟೆಂಟಲ್ಲಿ ಪ್ರಧಾನಮಂತ್ರಿ ಜನರಿಕ್ ಔಷಧದಲ್ಲಿ 70% ಸಬ್ಸಿಡಿ ಇದೆ. ಅಲ್ಲಿ ಹೋಗಬಾರ್ದು, ಅದು ಔಷಧ ತರಬಾರ್ದು. ಅಂದರೆ ಇಲ್ಲೂ ಕೂಡ ಲೂಟಿ ಇದೆ. ವೈದ್ಯರು ಹೇಳಿದ್ದನ್ನು ಕೇಳಬೇಕು. ಮತ್ತು ತಪಾಸಣೆ ಯಾವ ತಪಾಸಣೆ ಮಾಡಬೇಕು. ಸ್ವಲ್ಪ ನೀವು ಜಗಳ ತೆಗೆದ್ರಿ ಎಲ್ಲ ಬಂದು ಮೇಲೆ ಫೋನ್ ಮಾಡಿ ಹೇಳ್ತಾರೆ, ನಮಗೆ ತಕರಾರು ತೆಗಿತಾರೆ, ತಂಟೆ ತೆಗಿತಾರೆ ಅಂತ. MD ಕೂಡ ಏನು ಮಾಡುವಂತಿಲ್ಲ. ಪ್ರಭಾಕರ್ ಕೋರೆಗೆ ಗಮನಕ್ಕೆ ಹೋದರೆ ನಾವು ಆಸ್ಪತ್ರೆ ನಡೆಸಬೇಕು ಅಥವಾ ನಿಮ್ಮ ಬಗಲ ಮುಚ್ಕೊಂಡು ಹೋಗ್ಬೇಕಂತ ಅವರು ಒಂದು 10% ಕಡಿಮೆ ಮಾಡಿರಿ. 20 ಲಕ್ಷ ಬಿಲ್ ಆಗೈತೆ ಅಂದ್ರೆ ಪ್ರಭಾಕರ್ ಕೋರೆ ಏನು ಹೇಳ್ತಾರೆ, ನಾವು ಆಸ್ಪತ್ರೆ ಬಂದ್ ಮಾಡ್ತೇವೆ, ಅದರ 10% ಏನು ಕಮಿಷನ್ ಇದೆ ಅದು ನಾವು ಕಡಿಮೆ ಮಾಡಲಿಕ್ಕೆ ಆಗೋದಿಲ್ಲ, ಅಂದರೆ ಸಬ್ಸಿಡಿ ಕಡಿಮೆ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ತಾರೆ. ಅಂದರೆ ಉಚಿತವಾಗಿ ನಾವು ಬಿಡಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ತಾರೆ. ಅಲ್ಲಿ ಹಚ್ಚೋದು ಮತ್ತು ಲೂಟಿ. ಇಲ್ಲಿ ಪ್ರತಿಯೊಂದು ತಪಾಸಣೆಗೆ ಲೂಟಿ ವ್ಯವಹಾರ ಇದೆ. ಹೊರಗಡೆ ನೋಡಿರಿ 300ರಿಂದ 400 ರೂಪಾಯಿ ರಕ್ತ ತಪಾಸಣೆ ಇದೆ, ಇಲ್ಲಿ 700 ಇದೆ. ಮತ್ತು ಹೇಳ್ತಾರೆ ಆ ರಕ್ತ ತಪಾಸಣೆ ಬೇರೆ, ನಮ್ಮ ರಕ್ತ ತಪಾಸಣೆ ಬೇರೆ ಅಂತ ಹೇಳ್ತಾರೆ.
ಒಟ್ಟಾರೆ ಲೂಟಿ ವ್ಯವಹಾರವನ್ನು ಇನ್ನೊಂದು ವಿಡಿಯೋದಲ್ಲಿ ನಾವು ನಾಳೆ ಮತ್ತು ತಮ್ಮನ್ನು ಭೇಟಿಯಾಗ್ತೇವೆ. ಅಲ್ಲಿವರೆಗೆ ಎಲ್ಲಿ ಶುಭಾಗಲಿ. ನಮಸ್ಕಾರ.